ಅಂದು ಅಮ್ಮನಿಂದ ದೂರವಾಗಿದ್ದ ಕಂದಮ್ಮ ಇವತ್ತಿಗೆ ಸ್ವಲ್ಪ ಲವಲವಿಕೆಯಿಂದ ಇದೆ. ಹೊಸ ಜಾಗದಲ್ಲಿ ಹೊಸ ಅತಿಥಿಯನ್ನ ಕಂಡ ಜನ ಖುಷಿ ಪಡ್ತಾ ಇದ್ದಾರೆ. ತಬ್ಬಲಿ ನೀನಲ್ಲ ಮಗುವೆ ಅಂತ ಬಿಡಾರದ ಆನೆಗಳು ಮರಿಯಾನೆಯನ್ನ ತಮ್ಮೊಂದಿಗೆ ಸೇರಿಸಿಕೊಂಡಿವೆ. ಇದು ಕಳೆದೊಂದು ವಾರದ ದೃಶ್ಯ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಡಗರಹಳ್ಳಿಯಲ್ಲಿ ತಾಯಿಯನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದ ಮರಿಯಾನೆ ಈಗ ಹೇಗಿದೆ ನೋಡಿ. ದಿನ ಕಳೆದಂತೆ ತಾಯಿಯ ಸಾವಿನ ನೋವಿನ ದುಃಖ ಮರಿತ ಹೊಸ ಜಗತ್ತಿಗೆ, ಹೊಸ ಬದುಕಿಗೆ ಹೊಂದಿಕೊಳ್ತಾ ಇದೆ. ತಾಯಿ ಆನೆಯನ್ನ ಕಳ್ಕೊಂಡ ಅನಾಥವಾಗಿದ್ದ 6 ತಿಂಗಳ ಮರಿಯಾನೆಯನ್ನ ಈಗ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಕರೆತರಲಾಗಿದೆ. ಒಲ್ಲದ ಮನಸ್ಸಿನಿಂದಲೇ ತಾಯಿ ಬಿಟ್ಟು ಬಂದ ಮರಿಯಾನೆ ಈಗ ಸಕ್ರೆಬೈಲಿನಲ್ಲಿ 5-6 ದಿನ ಕಳೆದಿದ್ದು ಲವಲವಿಕೆಯಿಂದ ಇದೆ. ಹೊಸ ಅತಿಥಿಯ ಆರೈಕೆಯಲ್ಲಿ ಮಾವುತರು, ಕಾವಡಿಗಳು ತೊಡಗಿದ್ದಾರೆ. ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾದೆ ಎಂದು ರೋಧಿಸುತ್ತಿದ್ದ ಮರಿಯಾನೆಗೆ ಆನೆಗಳ ಹಿಂಡೆ ಜೊತೆಯಾಗಿ ತಬ್ಬಲಿ ನೀನಲ್ಲ ಮಗುವೆ ಎಂದು ಪ್ರೀತಿ ನೀಡ್ತಾ ಇವೆ. ತಾಯಿ ಜ್ಞಾನ ಇತ್ತು ಭಾಳ. ಅದು ತಾಯಿ ಜ್ಞಾನ ಇದು ಮಾಡಬೇಕಾದ್ರೆ ನಮ್ಮ ಅದರ ಅಜ್ಜಿ ಒಂದು ತಗೋಗಿದ್ಮೇಲೆ ಅದೊಂದು ಸ್ವಲ್ಪ ಖುಷಿ ಬಂತೇನೋ. ಅದ್ರ ಜೊತೆಗೆ ಬಂತು. ಅದ್ರ ಜೊತೆಗೆ ಬಂದು ಇಲ್ಲಿ ಬಂದು ಸ್ವಲ್ಪ ಆರಾಗಿದ್ದೈತೆ, ನೀರಿಗೆ ಕುಡ್ಕೊಂಡು ಸ್ವಲ್ಪ ಮೇವು ತಿನ್ಕೊಂಡು ಚೆಂದಾಗೈತೆ. ಕಬ್ಬು, ಆಲದ ಮರದ ಸೊಪ್ಪು, ಬಿದಿರು ಇತ್ಯಾದಿಗಳನ್ನು ನೀಡೋ ಮೂಲಕ ಅದರ ಲಾಲನೆ ಪಾಲನೆ ಮಾಡಲಾಗ್ತಿದೆ. ಹೀಗಾಗಿ ಮರಿಯಾನೆ ಖುಷಿಯಾಗಿದೆ. ಈ ಮರಿಯಾನೆ ನೋಡೋದಕ್ಕೆ ಪ್ರವಾಸಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಆನೆ ಮರಿ ನೋಡಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಹಾಸನಲ್ಲಿ ಒಂದು ಆನೆ ಸತ್ತೋಗಿರೋದ್ರಿಂದ ಆ ಮರಿನ ತಗೊಂಡ್ಬಂದಿದೆ. ಅದನ್ನ ನೋಡೋಕ್ಕೋಸ್ಕರ ಶಿವಮೊಗ್ಗದಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ವಿ. ಮರಿ ನೋಡಿ ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಆಟ ಆಡ್ತಿದೆ. ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಂತಾಗಿದ್ದ ಮರಿ ಆನೆಗೆ ಸಕ್ರೆಬೈಲ್ ಆನೆ ಬಿಡಾರ ತಾಯಿ ಸ್ಥಾನ ತುಂಬಿದೆ. ತಬ್ಬಲಿ ನೀನಲ್ಲ ಮಗುವೆ, ನಾವಿದ್ದೇವೆ ನಿನ್ನೊಂದಿಗೆ ಅಂತ ಮರಿ ಆನೆಗೆ ಹೊಸ ಭರವಸೆ ನೀಡಿವೆ ಆನೆಗಳ ಹಿಂಡು. ಇದನ್ನೇ ಅಲ್ವೇ ಕಾಲಾಯ ತಸ್ಮೈ ನಮಃ ಅನ್ನೋದು. ನಾಗರಾಜು, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.